ಓಂ ನಾರಾಯಣಂ ಗುಣೈ ಸರ್ವೈರುದೇ ನೋಡೋಣ. ನಾರಾಯಣಂ ಗುಣ ಸರ್ವೈರುದೇಳಂ ದೋಷವರ್ಜಿತಂ ಧ್ಯೇಯಂ ಗಮ್ಯಂ ಗುರುಂಶ್ಚಾಪಿ ನತ್ವಾ ಸೂತ್ರಾರ್ಥ ಉಚ್ಯತೆ. ಇದೇ ತತ್ವಪ್ರಕಾಶ ಮತ್ತು ಓದಿದ್ರೆ ಇಷ್ಟೊತ್ತಿಗೆ ಎಲ್ಲಿರ್ತಿದ್ರು, ಇನ್ನೂ ಜಿಜ್ಞಾಸಾಧನೆ ಕಡದಲ್ಲಿ ಇರ್ತಿದ್ರು ಹೆಚ್ಚು ಕಡೆ. ಅದೆಲ್ಲ ಓದಿ ಆಗಿದೆ, ಈಗಾಗಲೇ 2 ಸರ್ತಿ ಪಾಠ ಆಗಿದೆ. ಆದ್ದರಿಂದ ಆ ಬ್ಯಾಕ್ಗ್ರೌಂಡಲ್ಲಿ ಹೇಳ್ತಿರೋದೇ ಹೊರತು ಇಲ್ಲದೋದ್ರೆ ಅರ್ಥ ಆಗ್ತಿರಲಿಲ್ಲ. ಈಗ ಹೇಳ್ತಾರೆ, ಹಾಂ, ಗಾಯತ್ರಿ ಅಧಿಕರಣ. ಛಂದೋಭಿಧಾನಾನ್ಯೇತಿ ಚೇನ್ನ ತಥಾ ಚೇತೋ ಅರ್ಪಣ ನಿಗದಾತ್ ತಥಾ ಹಿ ದರ್ಶನ ಓಂ. ಇನ್ನೊಂದು ಕಡೆ ಹೇಳ್ತಾರೆ, ಯಾವುದಾಯ್ತು ಸಮನ್ವಯ? ಜ್ಯೋತಿ ಆಯ್ತು. ಈಗ ಜ್ಯೋತಿ ಮೊದಲು ಯಾವುದಾಗಿತ್ತು? ಆಕಾಶ, ಆಮೇಲೆ ಜ್ಯೋತಿ ಒಂದು ಆನಂದ, ಆಕಾಶ, ಈ ಜ್ಯೋತಿ. ಈಗ ಹೇಳ್ತಾರೆ ಛಂದಸ್ಸು. ಗಾಯತ್ರಿ ಭಾರಿ ಶ್ರೇಷ್ಠ ಅಂತ ಹೇಳ್ತಾರೆ, ಅದೇ ಸರ್ವೋತ್ತಮ. ವಿಷ್ಣು ಸರ್ವೋತ್ತಮ ಅಲ್ಲ ಅಂತ ಯಾಕೆ ಹೇಳಬಾರ್ದು ಅಂದರೆ ಉತ್ತರ ಕೊಡ್ತಾರೆ. ಛಂದೋಭಿಧಾನಾತ್, ಅಲ್ಲಿ ಛಂದಸ್ಸಿನ ವಿಷಯ ಹೇಳಿದ್ದಾರೆ. ಇತಿ ಚೇನ್ನ ತಥಾ ಚೇತೋ ಅರ್ಪಣ ನಿಗದ ತಥಾ ಹಿ ದರ್ಶನ ಅಥ ಯತತಃ ಪರೋತಿ. ಆಯ್ತಪ್ಪ, ಗಾಯತ್ರಿ ಮಾಡೋದು ಒಪ್ಕೋಬಾರ್ದು ನೀವು, ಅದು ಛಂದಸ್ಸದು. ಅಂದರೆ ದೇವರು ಶ್ರೇಷ್ಠ ಅಲ್ಲ, ಯಾರು ಶ್ರೇಷ್ಠ? ಇವತ್ತು ಮೀಮಾಂಸಕರು ಅನೇಕ ಗುಂಪಿನವರಿದ್ದಾರೆ. ಒಂದು ಗುಂಪಿನವರು ದೇವ್ರನ್ನ ಒಪ್ಪೋದಿಲ್ಲ, ವೇದನ ಒಪ್ತಾರೋ, ಗೊತ್ತಾಯ್ತಾ? ವೇದ ದೇವತೆಗಳನ್ನೂ ಒಪ್ಪೋದಿಲ್ಲ, ದೇವರನ್ನೂ ಒಪ್ಪೋದಿಲ್ಲ. ಈ ಕರ್ಮ ಒಪ್ತಾರೆ, ಯಜ್ಞ ಮಾಡ್ತಾರೆ. ಯಾಕೆಂದರೆ ಕರ್ಮ ಫಲ ಕೊಡುತ್ತೆ, ಅವ್ರು ಹಾಕಬೇಕು ಅಂತ ಹೇಳೋದು. ಅರ್ಥ ಆಯ್ತಾ? ಕರ್ಮ ಫಲ ಕೊಡುತ್ತೆ ಅಂತ ತಪ್ಪದು. ಇಲ್ಲೇ ಹೇಳ್ತಾರೆ ಛಂದಸ್ಸಾಗುತ್ತಲ್ಲ ಅಂದರೆ ಅಲ್ಲ. ಅಥ ಯತತಃ ಪರೋದಿವೋ ಜ್ಯೋತಿರ್ದೀಪ್ಯತೆ ಇತ್ಯುಕ್ತಶ್ಚ ಜ್ಯೋತಿಷೋ ಗಾಯತ್ರಿ ವಾ ಇದಂ ಸರ್ವಂ ಮಿತಿ. ಅಲ್ಲಿ ಹೇಳ್ತಾರೆ ಗಾಯತ್ರಿನೇ ಅಲ್ಲ ಅಂತ ಹೇಳಿಬಿಟ್ಟಿದ್ದಾರೆ. ನೀವೇನು ಹೇಳಿದ್ರಿ? ವಾಸುದೇವ ಸರ್ವಂ ಅಂತೀರಿ, ಗಾಯತ್ರಿ ಸರ್ವಂ ಅಂತ ಅಲ್ಲಿದೆ. ದೇರ್ಫೋರ್ ಯಾರು ದೊಡ್ಡವರಾದ್ರೀ? ಈಗ ಗಾಯತ್ರಿ. ಅಥವಾ ಇಬ್ಬರು ಈಕ್ವಲ್, ಗಾಯತ್ರಿ ವಿಷ್ಣು ವಾಸುದೇವ ಈಕ್ವಲ್. ಯಾಕೆ ಹೇಳಬಾರ್ದು ಅಂದರೆ ಹೇಳಬಾರ್ದು. ಗಾಯತ್ರ್ಯಾ ಸಮಾರಂಭ ಕೃತಃ ತಸ್ಮಾನ್ ನ ವಿಷ್ಣು ರೀತಿ ಚೇನ್ನ ತಥಾ ಚೇತು ಅರ್ಪಣಾರ್ಥಂ ಹಿ ನಿಗದ್ಯತೆ. ಹಾಗೆ ಹೇಳಿದ್ದು ಹಾಗಲ್ಲ. ಗಾಯತ್ರಿ ಮಂತ್ರದಿಂದ ಅರ್ಥ ಮಾಡಿಕೊಂಡು ದೇವರು ನಮ್ಮ ಬುದ್ಧಿ ಪ್ರೇರಕ ಅಂತ ಅನುಸಂಧಾನ ಮಾಡಿ ಅಂತ ಹೇಳಿದ್ದಾರೆ ಹೊರತು ಏನಲ್ಲ ಅದು. ಇನ್ನೂ ವಾಕ್ಯ ತಗೊಳ್ಳಿ. ಭಾರಿ ಭಕ್ತಿ ಶ್ರೇಷ್ಠ ಅಂದುಬಿಟ್ರು, ದೇವ್ರನ್ನ ಬಿಟ್ಟ ಭಕ್ತಿ ಮಾಡ್ತೀವಿ ಅಂತ ಕೂತ್ಕೊಂಡ್ರೆ ಭಕ್ತಿಗೆ ಅರ್ಥ ಏನು? ದೇವರ ವಿಷೇಕವಾದಾಗ ಶ್ರೇಷ್ಠನೇ ಹೊರತು ಬರೀ ಭಕ್ತಿ ಶ್ರೇಷ್ಠ ಅಂದರೆ ತಪ್ಪು. ಆ ಮಾತು ಅಪಾರ್ಥ ಮಾಡಿಕೊಂಡೆ. ಗಾಯತ್ರಿ ಮಂತ್ರ ಹೇಳಿ ದೇವರನ್ನ ಗಾಯತ್ರಿ ಅಂತ ಉಪಾಸನೆ ಮಾಡಿ. ಏನು ಉಪಾಸನೆ ಮಾಡೋದು? ಚೇತೋ ಅರ್ಪಣ ನಿಗದ ಗಾಯಂತಂ ತ್ರಾಯತೆ. ಯಾರು ಸ್ತೋತ್ರ ಮಾಡ್ತಾರೋ ಅವರು ರಕ್ಷಣೆ ಮಾಡ್ತಾನೆ ಅಂತಿರೋದ್ರಿಂದ ಇಲ್ಲಿ ಗಾಯತ್ರಿ ಶ್ರೇಷ್ಠ ಅಂತಲ್ಲ, ದೇವರನ್ನು ಈ ರೀತಿ ಉಪಾಸನೆ ಮಾಡೋ ಶ್ರೇಷ್ಠ ಅಂತ ಅರ್ಥ. ಯಾರು ತನ್ನ ಭಕ್ತರೋ ಅವ್ನು ಕೈ ಬಿಡೋದಿಲ್ಲ. ಅನನ್ಯಾಶ್ಚಿಂತ ಎಂತೋ ಮಾಮ್ ಅಂತ ಅರ್ಥ ಅದಕ್ಕೆ. ನಹಿ ದರ್ಶನಂ ಗಾಯತಿ ತ್ರಾಯತಿ ಚ ಇತ್ಯಾದಿ ತಥಾ ಹಿ ದರ್ಶನಂ. ದರ್ಶನ ಇರೋದು ಹಾಗೇನೆ. ಅದು ದರ್ಶನ ಅಂದ್ರೇನು? ಛಂದಸ್ಸಿಗೆ ಅರ್ಥ ಹೇಳಬೇಕಾದ್ರೆ ಇದೇ ಅರ್ಥನೇ ಹೇಳಿದ್ದಾರೆ. ಗಾಯತ್ರಿ ಅಂದರೆ ಯಾವುದೋ ವ್ಯಕ್ತಿ ಅಂತ ಹೇಳಲಿಲ್ಲ, ದೇವರೇ ಗಾಯತ್ರಿ. ಅವನು ಹಾಡಿಸ್ತಾನೆ ಭಕ್ತರಲ್ಲಿ ಅಂತೂ ಅನುಗ್ರಹನೂ ಮಾಡ್ತಾನೆ ಅಂತ ಅರ್ಥ. ಹಾಂ, ಯಾವುದು? ಗಾಯತ್ರ್ಯ ಸಮಾರಂಭ ಕೃತಃ ತಸ್ಮಾನ್ನ ವಿಷ್ಣು ರೀತಿ ಚೇನ್ನ ನತೆ ತಥಾ ಚೇತೋ ಅರ್ಪಣಾರ್ಥಂ ಹಿ ನಿಗದ್ಯತೆ. ಅಗ್ನಿಗಾಯತ್ರ್ಯಾದಿ ಶಬ್ದಾರ್ಥ ರೂಪೋ ಅಸೌವಿತಿ ಚೇತೋ ಅರ್ಪಣಾರ್ಥಂ ಹಿ ನಿಗದ್ಯತೆ. ಅಗ್ನಿ ಅರ್ಥ, ಗಾಯತ್ರಿ ಅರ್ಥ, ಅದಕ್ಕೆಲ್ಲ ಅರ್ಥರೂಪನ ಮುಖ್ಯ ಯಾರಿದ್ದಾರೆ? ಪರಮಾತ್ಮನೇ ಇದ್ದಾನೆ. ಆದ್ದರಿಂದ ಆ ರೀತಿ ಹೇಳೋದು ಕೊಟ್ಟಿದ್ದಾರೆ ಹೊರತು ಗಾಯತ್ರಿದು ಯಾವುದೋ ಬೇರೆ ಪದಾರ್ಥ ಇದೆ, ಅದು ವಿಷ್ಣುವಲ್ಲ, ಅದು ಅದನ್ನು ಜಿಜ್ಞಾಸೆ ಮಾಡಿ ಅಂತ ಅರ್ಥದಲ್ಲಿ ಅಲ್ಲ. ತಥಾ ಹಿ ದರ್ಶನಂ ಗಾಯತಿ ತ್ರಾಯತಿ ಚ ಇತ್ಯಾದಿ ಸರ್ವಚ್ಛಂದೋಭಿಧೋ ಹೇಷಃ. ಅಲ್ಲರಿ ಛಂದಸ್ಸಿನ ಹೆಸರಲ್ವ ಅದು ಗಾಯತ್ರಿ ಅಂತ? ದೇವ್ರ ಹೆಸರಾಗುತ್ತೆ ಅಂದರೆ ಎಲ್ಲವೂ ದೇವ್ರ ಹೆಸರು ಫಸ್ಟು. ಛಂದಸ್ಸಿನ ಹೆಸರು ಕೂಡ ಏನದು? ದೇವ್ರ ಹೆಸರೇ. ಸರ್ವಚ್ಛಂದೋ ಅಭಿಧೋ ಹೇಷಃ. ಅಲ್ಲಿ ಆ್ಯಕ್ಚುಲಿ ಏನು ಮಾಡಬಾರ್ದು, ಬೇರೆ ಪದ ಬಿಡಿಸ್ಬಾರ್ದು, ಒಂದೇ ಹೆಸರದು. ಸರ್ವಚ್ಛಂದೋಭಿಧ, ಎಲ್ಲ ಛಂದಸ್ಸಿನ ಹೆಸರುಗಳು ದೇವ್ರ ಹೆಸರುಗಳೇನೆ. ಏಷಃ ಸರ್ವದೇವಾಭಿಧೋ ಹ್ಯಸೌ, ಎಲ್ಲ ದೇವ್ರ ಹೆಸರು ದೇವ್ರ ಹೆಸರೇನೆ. ಸರ್ವಲೋಕಾಭಿಧ, ಎಲ್ಲ ಜನರ ಹೆಸರು ಕೂಡ ದೇವ್ರ ಹೆಸರುಗಳೇ. ಲೋಕ ಶಬ್ದಕ್ಕೆ ಲೋಕ ಅಂತಲೇ ಹೆಸರು, ಜನ ಅಂತಲೂ ಹೆಸರು. ಯಾವ ವ್ಯಕ್ತಿ ಏನೇ ಹೆಸರಿಟ್ಟಿರಲಿ, ಯಾರ ಹೆಸರದು? ದೇವರ ಹೆಸರೇ. ಹೇಷಃ ತೇಷಾಂ ತದುಪಚಾರತ, ಅವ್ರ ವ್ಯವಹಾರ ಮಾಡ್ತೀವಲ್ಲ ಅಂದರೆ ಏನದು? ಉಪಚಾರತ ಹೊರತು ಬೇರೆ ಅಲ್ಲ. ಇತಿ ವಾಮನೆ ಓಂ ನಾ ಭೂತಾದಿ ಪಾದ ಉಪದೇಶ ಉಪಪತ್ತೇಶ್ಚ ಏವಂ. ಹಾಗೆ ಹೇಳ್ತಾರೆ ನೋಡಿ, ಅದು ಸರಿ ಹೋಗೋದಿಲ್ಲ. ಅಲ್ಲಿ 3 ಪಾದ ಹಾಗೆಲ್ಲ ಕರೆದಿಲ್ವ ಗಾಯತ್ರಿಗೆ? ಅದು ಛಂದಸ್ಸು ಅಂತ ಕನ್ಫರ್ಮ್ ಆಗುತ್ತೆ ನಮಗೆ ಅದರಿಂದ. ಇಲ್ಲ 3 ಪಾದ ಆದರೆ ಆ 3 ಪಾದ ಅಲ್ಲ, ಬೇರೆ ಪಾದಗಳಿದೆ, ಅದನ್ನು ಹೇಳ್ತಾರೆ.
ತಾವಾನಸ್ಯ ಏತಾವಾನಸ್ಯ ಮಹಿಮಾ ತಥೋ ಜಾಯಾಂಶ್ಚ ಪೂರುಷಃ ಪಾದೋಶ್ಚ ಸರ್ವಾಭೂತಾನಿ ವಿಪಾದಶ್ಚಾಮೃತಂ ದಿವಿ ಇತಿ ಸುವರ್ಣಂ ಕೋಶಂ ರಜಸಾ ಪರಿವೃತಂ ದೇವಾನಾಂ ವಸುಧಾನೀಂ ವಿರಾಜಂ ಅಮೃತಸ್ಯ ಪೂರ್ಣಾಂ ತಾಮು ಕಲಾಂ ವಿಚಕ್ಷತೆ ಪಾದಂ ಷಡ್ಢೋತುರ್ನ ಕಿಲ ವಿವಿತ್ಸೆ ಇತಿ ಶ್ರುತೇಃ ಪಾದ ಇತಿ ಏಕದೇಶ ಪರಿಮಿತಂ ಚತುರ್ಭಿಃ ಚತುರ್ಭಾಗಬಲಂ ಇತಿ ಬಲಃ ಇತಿ ವತ್ ಭಿನ್ನಂಚ ಶಬ್ದ. ಇಲ್ಲಿ ಪಾದಗಳು ಅಂದರೆ ಈ ಪಾದಗಳು ಅಂತ ಅರ್ಥ ಅಲ್ಲ. ಛಂದಸ್ಸಿಗಾದರೆ ಆ ಮೂರು ಪಾದಗಳು, ದೇವರಿಗಾದರೆ ವೈಕುಂಠ ಅನಂತಾಸನ ಇತ್ಯಾದಿ ಪಾದಗಳೇ ಹೊರತು ಬೇರೆ ಅಲ್ಲ. ಇನ್ನು ಬೇರೆ ಅನೇಕ ಅರ್ಥ ಹೇಳ್ತಾರೆ. ಸಹಿ ಪುರುಷ ಸೂಕ್ತಾಭಿಧೇಯ ಯಜ್ಞೇನ ಯಜ್ಞಮಯಜಂತ ಇತಿ ಯಜ್ಞಶಬ್ದಾತ್ ಯಜ್ಞೋ ವಿಷ್ಣುರ್ದೇವತಾ ಇತಿ ಶ್ರುತಿ. ಯಜ್ಞೋ ವಿಷ್ಣುರ್ದೇವತಾ ಅಂತ ಬಂತು. ಆಚಾರ್ಯ ಎಲ್ಲಿ ಕೋಟ್ ಮಾಡಲಿಲ್ಲ, ಎಲ್ಲಿ ಬಂತು ಹೇಳಿ ನೋಡೋಣ. ಇದು ಯಜ್ಞಾರ್ಥಾತ್ ಕರ್ಮಣೋ ಅನ್ಯತ್ರ ಅಂತ ಬಂತು. ಯಜ್ಞಕ್ಕೋಸ್ಕರ ಕರ್ಮ ಅಂತ ಮಾಡಿ ಅಂದರು. ಯಜ್ಞ ಅಂದರೆ ಅದು ವಿಷ್ಣು ಅಂತ ಅರ್ಥ, ವಿಷ್ಣು ಪ್ರೀತ್ಯರ್ಥಂ ಅಂತ ಮಾಡಿ ಅಂತ ಅರ್ಥ. ಎರಡು ಜಾಯಿನ್ ಮಾಡ್ಕೋಬೇಕು. ಎಷ್ಟೋ ಆಕೆಗಳು ಆಚಾರ್ಯ ಎಷ್ಟು ಸೂಪರ್ ಇರ್ತವೆ ಅಂದರೆ ಅಲ್ಲಿ ಹೇಳಿಬಿಡ್ತಾರೆ. ಎಷ್ಟೋ ಕಡೆ ಉಪಯೋಗ ಆಗುತ್ತೆ ಹೇಳಿದ ತಕ್ಷಣ. ಅರ್ಥ ಆಯ್ತಾ? ಇವು ಕ್ಯಾಶ್ ಕೊಟ್ಟಿರ್ತಾರೆ, ಯಾವುದಕ್ಕೆ ಉಪಯೋಗಿಸ್ಬೋದು ನಾವು ಅದನ್ನು? 50 ರೂಪಾಯಿಗೆ ಉಪಯೋಗಿಸೋದು. ಜೋಳ ಕೊಡ್ತಾರೆ, ಅದು ತಿನ್ನಕ್ಕಷ್ಟೇ ಇಲ್ಲ, ಅದು ಕ್ಯಾಶಿಗೆ ಕನ್ವರ್ಟ್ ಆಗಬೇಕು ಎಲ್ಲ. ಆದರೆ ಇದು ಹೇಗೆ ಆಚಾರ ಸರ್ವಮೂರ್ಗಳು ಹೇಗೆ ಅಂತ ಕೇಳಿದರೆ ನಿಧಿ ಹೇಳಿಬಿಟ್ಟಿದ್ದಾರೆ. ಕ್ಯಾಶ್ ಅದು ಎಲ್ಲಿ ಬೇಕಾದ್ರೆ ಎರಡು ಕ್ಯಾಶ್ ಮಾಡ್ಕೋಬೋದು. ನಾವು ಎಲ್ಲೂ ಮಾಡ್ಕೊಂಡಿಲ್ಲ ಆದರೆ ತಪ್ಪಾಗುತ್ತೆ ಅಷ್ಟೆ. ಚತುರ್ಭಾಗ ಬಲಃ ಇತಿ ಸಹಿ ಯಜ್ಞೋ ವಿಷ್ಣುರ್ದೆ ತಸ್ಮಿನ್ ಕಾಲೇ ಮಹಾರಾಜ ರಾಮಯೇವಾಭಿಧೀಯತೆ ಯಥಾ ಹಿ ಪೌರುಷೇ ಸೂಕ್ತೆ ವಿಷ್ಣುರೇ ವಾಭಿಧೀಯತೆ ಇತಿ ಚ ಸ್ಕಾಂದೇ. ಎಷ್ಟು ಚೆನ್ನಾಗಿರೋ ಮಾತು ನೋಡಿ. ಇಲ್ಲಿ ಪುರುಷ ಸೂಕ್ತದ ಬಗ್ಗೆ ಬೇರೆ ಬರೆದಿಲ್ಲ ಆಚಾರ್ಯರು, ಮಧ್ಯೆ ಮಧ್ಯೆ ಒಂದು ಮಾತು ಹೇಳಿಬಿಡ್ತಾರೆ. ತಸ್ಮಿನ್ ಕಾಲೇ ರಾಮದೇವರ ಕಾಲದೊಳಗೆ ಮಹಾರಾಜ ಅಂದರೆ ಒಬ್ಬನೇ ರಾಮ ಅಂತ ಅರ್ಥ. ಎಲ್ಲೋಡು ರಾಮೋ ರಾಮ ಐತಿ ಅಷ್ಟೇ. ರಾಜ ಅಂದರೆ ರಾಮ ಅಷ್ಟೇ, ಬೇರೆ ಕಡೆ ಜನ ಮನಸ್ಸು ಹೋಗ್ತಾನೇ ಇದ್ದಿಲ್ಲ. ಹಾಗೆಯೇ ಪುರುಷ ಸೂಕ್ತ ಅಂದರೆ ಏನರ್ಥ ಗೊತ್ತಾ? ವಿಷ್ಣು ಸೂಕ್ತ ಅಂತಲೇ ಅರ್ಥ. ಹಾಗೆಯೇ ಯಾವ ಶಬ್ದ ಕೇಳಿದ್ರು ವಿಷ್ಣುಪರ ಅಂತ ಅರ್ಥ. ಹಾಗಿರಬೇಕು ಅಂತ ಅರ್ಥ. ಇಲ್ಲಿ ಕೊಟ್ಬಿಡ್ತಾರೆ. ಪುರುಷದ ಸಂಬಂಧ ಬಂದೇ ಇಲ್ಲ ಇಲ್ಲಿ. ಬಟ್ ಆಚಾರ್ಯ ಬರೋ ಹಾಗೆ ಮಾಡಿಬಿಟ್ಟು ಅದನ್ನು ಉತ್ತರ ಕೊಡ್ತಾರೆ. ನೋಡೋರಿಗೆ ಪುರುಷ ಆಚಾರ್ಯ ಏನು ಹೇಳೇ ಇಲ್ಲ ಅನಿಸುತ್ತೆ. ಅಷ್ಟೇ ಎಲ್ಲ ಅರ್ಥಗಳು ಎಲ್ಲ ಕಡೆ ಹೇಳಿಬಿಟ್ಟಿರ್ತಾರೆ. ಜೋಡಿಸ್ಬೇಕಂತ ವಾದಿರಾಜ ಸ್ವಾಮಿ ಹಾಗೆ ಮಾಡಿದ್ದಾರೆ. ಪುರುಷಸೂಕ್ತ ವ್ಯಾಖ್ಯಾನ ಬರೀಬೇಕಾದ್ರೆ ಸರ್ವರು ಎಲ್ಲ ಸೇರಿಸ್ಬಿಟ್ಟಿದ್ದಾರೆ ಒಂದು ಕಡೆಗೆ. ಅದು ಈಗ ಪ್ರಿಂಟಾಗಿ ಸಿಗೋದಿಲ್ಲ, ಹಿಂದೆಲ್ಲ ಬಹಳಷ್ಟು ಪ್ರಿಂಟಾಗಿದೆ. ಪೂರ್ತಿ ಸರ್ವಮೂಲ ವಾಕ್ಯಗಳೆಲ್ಲ ಹಾಗೆ ಇಟ್ಬಿಡ್ತಾರೆ. ಪ್ರತಿ ಮಂತ್ರಕ್ಕೂ ಜೋಡಿಸ್ತಾರೆ. ಅದು ಇವ್ರು ಮಾಡಬೇಕಾದ ಕೆಲಸ. ಅವು ಯಾರು ಮಾಡೋದಿಲ್ಲ ಆ ಕೆಲಸನ? ಭಾಷ್ಯಕಾರರ ಕೆಲಸ ಅಲ್ಲ, ಇವ್ರು ಮಾಡಬೇಕು. ವಾದಿರಾಜ ಸ್ವಾಮಿ ಪುರುಷಸೂಕ್ತ ಪ್ರಿಂಟ್ ಆಗಿದೆ. ಅದು ರಾಯರದು ಪ್ರಿಂಟ್ ಆಗಿದೆ. ಅವರು ಒಬ್ಬೊಬ್ಬರು ಒಂದು ಕ್ರಮದಲ್ಲಿ ಬರೀತಾರೆ. ರಾಯರ ಸಾಮಾನ್ಯ ಹೆಚ್ಚು ಪ್ರಮಾಣ ಕೊಡೋದಕ್ಕಿಂತ ಶಬ್ದಾರ್ಥ ಬರೆದುಬಿಟ್ಟು ಅದು ಆರೂಢ ಮಾಡಿಸ್ತಾರೆ. ಶಬ್ದನ ಅರ್ಥ ಮಾಡ್ಕೋಬೇಕು ಅಂತ ಹೇಳಿದ್ದೇನು. ಇಲ್ಲಿದೆ ಅದೆಲ್ಲ, ಇಲ್ಲಿ ವಾಕ್ಯನೇ ಕೊಟ್ಟು ಬ್ರಹ್ಮಸೂತ್ರ ಯಾವುದು ಓದ್ತಿರೋದು ನಾವೀಗ ಸೂತ್ರ ಇಲ್ಲದೆ ಕೊಟ್ಟಿರೋದು. ತಸ್ಮಿನ್ಗೆ ಇನ್ನೊಂದು ಸತ್ತು ಬರೀತೇವೆ ವಾಕ್ಯ, ಇನ್ನೊಂದು ಸತ್ತು ಹೇಳ್ತಾರೆ. ಮತ್ತು ತಸ್ಮಿನ್ ಕಾಲೇ ಅಂದರೆ ಯಾತಕ್ಕೆ ದೃಷ್ಟಾಂತ ಕೊಟ್ಟರು. ಆಗಿನ ಕಾಲದ ಜನಕ್ಕೆ ಆ ಥರ ಮೈಂಡ್ ಸೆಟ್ಟೆಲ್ಲ ದೇವ್ರ ಕಡೆಗೆ ಇರ್ತಿತ್ತು. ಮಾತೆತ್ತಿದ್ರೆ ದೇವರು ಅಂತ ಇರ್ತಿತ್ತ. ಅದಕ್ಕೆ ಮನೆತನ ಅಂತ ಹೇಳ್ತೀವಲ್ಲ, ಒಳ್ಳೆ ಮನೆತನದವ್ರು ಆಗಿಬಿಟ್ರೆ ಅವ್ರ ಮಾತು ಏನು ಸೇರ್ಕೊಂಡ್ಬಿಟ್ಟಿರ್ತಾವ್ರಲ್ಲಿ? ದೇವರೊಬ್ಬ ಕಾನ್ಸೆಪ್ಟ್ ನಿತ್ಯ ಬಂದೋಗ್ಬಿಟ್ಟಿರ್ತಾವೆ. ಹೇಳಿ ಕಷ್ಟಪಡಬೇಕಾಗಿಲ್ಲ. ಅಲ್ಲಿ ಸ್ವಾರಸ್ಯ ಇರೋದು. ಯಥಾ ಹಿ ಪೌರುಷೇ ಸೂಕ್ತೆ ವಿಷ್ಣುರೇವ ಅಭಿಧೀಯತೆ ಓ ಉಪದೇಶ ಭೇದಾನ್ನೇತಿ ಚೇನ್ನ ಉಭಯಸ್ಮಿನ್ನಪಿ ಅವಿರೋಧಾತ್ವಂ. ಅಲ್ಲಿ ಏನೋ ಹೇಳಿದ್ರೆ ಎಲ್ಲೆಲ್ಲ ಹೇಳ್ತಿರಲ್ಲ ಅಂತ ಕೇಳಿದ್ರೆ ಏನು ಹೇಳಿಲ್ಲ, ಅದೇ ವಿಷಯ ಹೇಳ್ತಿದ್ದೀವಿ ಅಂತ ಹೇಳಿದ್ರು. ನಾವು ಕೇಳ್ತಿರೋದು ಗಾಯತ್ರಿ ಮಂತ್ರದ ಬಗ್ಗೆ, ನೀವು ಪುರುಷ ಸೂಕ್ತ ಹೇಳಿದ್ದಿದ್ದಿಲ್ಲ ಅಂತ ಕೇಳಿದರೆ ಅಲ್ಲಿ ಬಂದಿರೋ ವಿಷಯ ಇಲ್ಲಿ ಬಂದಿದೆ. ತ್ರಿಪಾದಶ್ಚಾಮೃತ ಅಂತೀವಿ, ಇಲ್ಲಿ ತ್ರಿಪಾತ್ ಅಂತಿದೆ, ಸರಿಯಾಗಿ ಜೋಡಿಸ್ಕೊ ಅಂತ ಹೇಳ್ತಾರೆ. ಇದಿಷ್ಟು ತತ್ವ ಸಮನ್ವಯ. ಸ್ವತಃ ತಾವು ಹೇಳಿದ ಸಮನ್ವಯ ತಾವೇ ಮಾಡಿಸಿ ತೋರಿಸ್ತಿರ್ತಾರೆ ವೇದವ್ಯಾಸ ದೇವರು. ಅದು ಫರ್ದರ್ ಸಮನ್ವಯ ಆಚಾರ್ಯ ಮಾಡಿ ತೋರಿಸ್ತಿದ್ದಾರೆ. ತ್ರಿಪಾದಶ್ಚಾಮೃತಂ ದಿವಿ ಇತಿ ಪೂರ್ವೋಪದೇಶ, ಪರೋದಿವ ಇತಿ ಪಂಚಮ್ಯಂತಹ ಪಶ್ಚಿಮ ಅಷ್ಟೇ. ಪರೋದಿವ ಅಂತ ಬಿಡಿಸಿದ್ರು ಅಷ್ಟೇ ಹೊರತು ಬೇರೆ ಅಲ್ಲ. ಅಮೃತಂ ದಿವಿ ಅಂತ ಅಲ್ಲಿ ಹೇಳಿದರೆ ತ್ರಿಪಾತ್ ಅಸ್ಯ ಅಮೃತಂ ದಿವಿ, ಅವನು 3 ಪಾದಗಳು ಅಲ್ಲಿವೆ ಅಂತ ಹೇಳಿದರು. ಸಾಮಾನ್ಯ ಅರ್ಥ, ವಿಶೇಷಾರ್ಥ ಅಲ್ಲೇ ನೋಡಬೇಕು. ಪರೋದಿವ ಅಂತ ಇಲ್ಲಿ ಹೇಳ್ತಾರೆ. ಪರೋ ಇತಿ ಪಂಚಮ್ಯಂತಹ ಪಶ್ಚಿಮ ತಸ್ಮಾನ್ ನೈಕಂ ವರಸ್ತ್ವತ್ರೋಚ್ಯತೆ ಇತಿ ಚೇನ್ನ ತಸ್ಮಾನ್ ನೈಕಂ ವಸ್ತು ಉಚ್ಯತೆ ಇತಿ ಚೇನ್ನ ತ್ರಿಸಪ್ತಲೋಕಾಪೇಕ್ಷೆಯ ಉಭಯಸ್ಮಿನ್ನಪಿ ಅವಿರೋಧ. ಒಂದು ದೃಷ್ಟಾಂತ ಕೊಡ್ತಾರೆ. ತ್ರಿಲೋಕ ಅಂದರೂ ಸರಿ, ಸಪ್ತಲೋಕ ಅಂದರೂ ಸರಿ, ಹೌದಲ್ಲ?
ತ್ರಿಲೋಕ ಅಂತ ಯಾವಾಗ ಹೇಳ್ತಾರೆ? ನಮ್ಮದು ಒಂದು ಲೋಕ, ಮೇಲಿಂದ ಒಂದು ಲೋಕ, ಕೆಳಗಿಂದ ಒಂದು ಲೋಕ. ಎಷ್ಟಾಯ್ತು ಅಲ್ಲಿಗೆ? 3 ಲೋಕ ಆಯಿತು. ಅಥವಾ ಭೂಹು ಭುವಃ ಸ್ವಹ ಮಹಃ ಜನಃ ತಪಃ ಸತ್ಯಂ, 7 ಮೇಲೆ. ಅತಳ ವಿತಳ ಸುತಳ ತಳಾತಳ ರಸತಳ ಮಹಾತಳ, 5 ಕೆಳಗೆ. 14 ಹೇಳ್ಬೋದು, 3 ಹೇಳ್ಬೋದು, 1 ಇಡೀ ವಿಶ್ವ ಒಂದೇ ಹೇಳ್ಬೋದು. ಜಗನ್ನಾಥ ಒಂದೇ 3, ಆಮೇಲೆ 7, 14 ಹೇಳ. ಚತುರ್ದಶ ಲೋಕದಲ್ಲಿ ಮೆರೆದ ಅಪ್ರತಿಭಗೊಂದಿಸುವೆ. ಎಲ್ಲಿದು? ಚತುರ್ದಶ ಲೋಕದಲ್ಲಿ ಮೆರೆದ. ವಾಯುಸ್ತುತಿ ಹೇಳಬೇಕಾದ್ರೆ ತ್ರೈಲೋಕ್ಯಾಚಾರ್ಯ ಅಂತ ಹೇಳ್ತಾರೆ. ತ್ರೈಲೋಕ್ಯಾಚಾರ್ಯ ಪಾದೋಜ್ವಲ. ಮತ್ತು ಈ ವಿರೋಧ ಜಗನ್ನಾಥದಾಸರು ತಪ್ಪು ಬರೆದಿದ್ದಾರೆ. ವಾಯುಸ್ತುತಿ ಓದೇ ಇಲ್ಲ. ನಾವು ಓದಿದ್ದೀವಿ ಅಲ್ಲ, ನಾವು 2 ಓದಿಲ್ಲ ಅದರಿಂದ ಗೊತ್ತಿಲ್ಲ. ಚತುರ್ದಶ ಭುವನ ಅಂದರೆ ತ್ರೈಲೋಕ್ಯಾಚಾರ್ಯ ಒಂದೇ. 3 ಲೋಕ ಒಟ್ಟಿಗೆ ಸೇರಿಸಿಬಿಟ್ಟಾಗ ತ್ರೈಲೋಕ್ಯಾಚಾರ್ಯ, ಬಿಡಿಸಿದಾಗ 14 ಆಯಿತು. ವಿರೋಧ ಇಲ್ಲವೇ ಇಲ್ಲ. ಇದಕ್ಕೆ ಸಮನ್ವಯ ಅಂತಕ್ಕೆ. ಏನಿದು ಸಮನ್ವಯ? ಆ ಥರ ವಿರೋಧ ಮಾಡೋಕ್ಕೆ ಹೋದರೆ ಪ್ರತಿ ಮಾತಲ್ಲೂ ಎಲ್ಲರಿಗೂ ತೋರಿಸ್ಬೋದು ನಾವು. ಮಾತೆತ್ತರಿ ವಿರೋಧ ಹೇಳ್ಬೋದು. ಏನೋ ಅನಂತಾಸನ ಆ ತ್ರಿಪಾತ್ರಗಳು ಬೇರೆ. ಹೌದು ಹೌದು ಹೌದು, ಅದು ಎಲ್ಲರೂ ಹೇಳ್ತಾರೆ. ಚತುರ್ದಶ ಭುವನತ್ರಯ ಗುರು ಅಂತ ಹೇಳ್ತಾರೆ, ಚತುರ್ದಶ ಭುವನಾಧಿಪತಿ ಅಂತ ಹೇಳ್ತಾರೆ. ಅವೆಲ್ಲ ಸಮಯ ನೋಡ್ರೆ ಅರ್ಥ ಮಾಡಬೇಕು. ಆ ವಿಷಯ ಮುಗೀತು. ನೆಕ್ಸ್ಟ್ ಈಗ ಪ್ರಾಣಸ್ತಥಾ ಅದೇ ಮುಂದಿವತ್ತು ಬಂದ ವಿಷಯ ಅದೇನೆ. ನಾಳೆ ಬಂದು ತುಂಬ ದೊಡ್ಡದಿದೆ ಅದು. ಒಳ್ಳೆ ದೊಡ್ಡ ಬೃಹತಿ ಶಾಸ್ತ್ರಕ್ಕೆ, ಐತರೇಯಕ್ಕೆ ಎಲ್ಲ ಬೇಕಾದ ವಿಷಯ ಇದೆ. ಗೊತ್ತಾಯ್ತಾ? ಇದು ಓದ್ಕೊಂಡ್ಬಿಟ್ರೆ ಅಂತರ್ಯಾಮಿ ತತ್ವ ಹೇಳ್ತಾರೆ ಆಚಾರ್ಯರಲ್ಲಿ. ಗೊತ್ತಾಯ್ತಾ? ಅಂತರ್ಯಾಮಿ ತತ್ವ ಹೇಳೋದು ಕೊಟ್ಟ ಅಧಿಕರಣ, ಇದರಲ್ಲಿ ಕೊನೆಯ ಅಧಿಕರಣ ಕೂಡ ಹೋಗ್ತಿದೆ. ಗೊತ್ತಾಯ್ತಾ? ಅದಕ್ಕಿಂತ ಅಂತಿಮ ಇದು ಪ್ರಾಣಾಧಿಕರಣನೇ. ಅದಕ್ಕೆ ಅಂತಿಮ ಪಾದಾಂತ್ಯ ಪ್ರಾಣಾಧಿಕರಣ ಅಂತ ಒಂದು ಹೆಸರು, ಅಂತಿಮ ಪ್ರಾಣಾಧಿಕರಣ ಇನ್ನೊಂದು ಹೆಸರು. ಅದೇ ಹೇಳ್ತಿರೋದು. ಐತರೇಯ, ಬೃಹತಿ ಸಹಸ್ರ ಎಲ್ಲದಕ್ಕೂ ಉಪಯುಕ್ತವಾದ ಮಾತು ಹೇಳ್ತಾರೆ. ಭಾಗವತ ಎಲ್ಲ ಸೇರಿಸಿಬಿಡ್ತಾರೆ. ಹಾಂ ಏನ? ಹಾಂ ಹೌದು, ಎಲ್ಲ ಕಡೆ ವಿಶೇಷವಾಗಿ ಇದೆ, ನಮಗೆ ಕಾಣಬೇಕಷ್ಟೇ. ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪತಿ ಮೇಲಿತಃ ದಿವ್ಯತಾಂ ಕಮಲ